ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಎಕ್ಸ್ ದ ಎಕ್ಸ್ಪ್ಲೋರರ್. ಏನಪ್ಪ ಇಷ್ಟೊಂದು ಲಗೇಜು ಏನೇನೋ ಬ್ಯಾಗು ಎಲ್ಲ ಹಾಕ್ಕೊಂಡು ಇಷ್ಟೊಂದು ಐಟಮ್ಸ್ ಎಲ್ಲ ಇಟ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ನಾನು ಸೋಲೋ ಟ್ರಿಪ್ ಕಳ್ಸೋ ಕಡೆಗೆ ಹೊರಟಿದ್ದೀನಿ. ಸೊ ನಾನು ಹೋಗ್ತಾ ಇರೋ ಸೋಲೋ ಟ್ರಿಪ್ಪಿಗೆ ಏನೇನು ಬೇಕು, ಯೂಶ್ವಲಿ ಲೈಕ್ ಸೋಲೋ ಟ್ರಿಪ್ ಹೋಗೋರಿಗೆ ಬೇಸಿಕ್ ಥಿಂಗ್ಸ್ ಏನೇನು ಇರಬೇಕಂತ ತಿಳಿಸ್ಕೊಡೋಣ ಅಂತ ಒಂದು ವೀಡಿಯೋದಲ್ಲಿ. ಸೊ ಫಸ್ಟ್ ಥಿಂಗ್ಸ್, ಬೈಕ್ ಬೇಕೇ ಬೇಕು. ಸೊ ಇಲ್ಲಿ ನಾನು ನಂದು ಎಕ್ಸ್ಪಲ್ಸ್ 210 ಹೋಗ್ತಾಯಿದ್ದೀನಿ. ಜೊತೆಗೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಶ್ಯಾಡ್ದು 42 ಲೀಟರ್ ಟಾಪ್ ಬಾಕ್ಸ್. ಹಾಗೆ ಹೆಲ್ಮೆಟ್, ಇದು ನನ್ನ ಗಾಡಿ ಹಳೇದು, ಮುಂಚೆ ಎಕ್ಸ್ಪಲ್ಸ್ 200 ಇದ್ದಾಗ ತೊಗೊಂಡಂತಹ ಎಸ್ ಎಮ್ ಕೆ ಟ್ವಿಸ್ಟರ್ ಅಂತ. ಸೊ ಅವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ. 4 ಇಯರ್ಸ್ ಆಗ್ತು. ಚೆನ್ನಾಗಿದೆ ಪ್ರಾಡಕ್ಟ್. ಅಲ್ಲಿ ತನಕ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಒಂದು ಸ್ವಲ್ಪ ಏರ್ ಒಳಗೆ ಹೋಗುತ್ತೆ, ಅದು ಕುಷನ್ ಒಂದು ಸ್ವಲ್ಪ ಹಾಳಾಗಿದೆ ಅನ್ನೋದು ಬಿಟ್ಟರೆ ಏನೂ ತೊಂದರೆ ಕೊಟ್ಟಿಲ್ಲ. ದೆನ್ ಮೇಯ್ನ್ ಥಿಂಗ್ ಏನಪ್ಪ ಅಂದರೆ ಗೇರ್ಸ್ ಇಲ್ದಲ್ಲೇ ದಯವಿಟ್ಟು ಗಾಡಿ ತೊಗೊಂಡು ಎಲ್ಲೂ ಹೋಗಬೇಡಿ ಲಾಂಗ್ ಡ್ರೈವ್ಸ್. ಸೊ ನಾನು ಅದೇ ಮುಂಚೆ 4 ಇಯರ್ಸ್ ಬ್ಯಾಕ್ ಸ್ಕಾಲಾದು ಜಾಕೆಟ್ ತೊಗೊಂಡಿದ್ದೆ. ಸೊ ಇದು ಕಂಪ್ಲೀಟ್ ಲೆವೆಲ್ 2 ಆರ್ಮರ್, ಜರ್ಮನ್ ಸ್ಯಾಸ್ಟಿಕ್ದು. ಸೊ ಜರ್ಮನ್ ಮೇಡ್ದು ಎಲ್ಲ ಆರ್ಮರ್ಸ್. ಸೊ ನಿಮಗೆ ಚೆಸ್ಟ್ ಸಿಗುತ್ತೆ, ಚೆಸ್ಟ್ ಆರ್ಮರ್ ಸಿಗುತ್ತೆ. ದೆನ್ ಸ್ಲೈಡರ್ ಸಿಗುತ್ತೆ. ದೆನ್ ಇಲ್ಲಿ ಗಾರ್ಡ್ ಸಿಗುತ್ತೆ. ದೆನ್ ಬ್ಯಾಕ್ ಗಾರ್ಡ್ ಇದೆ. ತುಂಬ ಚೆನ್ನಾಗಿದೆ, ಮೆಶ್ ಇದೆ, ಫುಲ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ನಿಮಗೆ ಬ್ರೀತಬಲ್ ಮೆಟೀರಿಯಲ್ ಇರೋದ್ರಿಂದ ಸೆಕೆ ಆಗೋಲ್ಲ. ಒಳಗೆ ನಿಮಗೆ ಇದು ಕೂಡ ವಿಂಟರ್ ಲೈನರ್ ಕೂಡ ಇದೆ. ವಿಂಟರ್ ಲೈನರ್ ಇರೋದ್ರಿಂದ ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ದೆನ್ ಯು ಕ್ಯಾನ್ ಗೋ ವಿತ್ ಐದರ್ ನೀ ಗಾರ್ಡ್ಸ್ದು ಕಂಫರ್ಟಬಲ್ ಇರೋಲ್ಲ ನೀವು ಲಾಂಗ್ ಡ್ರೈವ್ ಹೋಗೋತ್ತಿಗೆ. ಯಾಕೆಂದರೆ ನೀ ಗಾರ್ಡ್ಸ್ ನೀವು ಹಾಕೋದ್ರಿಂದ ನಿಮಗೆ ಲೂಸ್ ಆಗೋದ್ರಿಂದ ನಿಮಗೆ ಅದು ಓಡಿಸೋತ್ತಿಗೆ ಅದ್ರ ಮೇಲೆ ಗಮನ ಇರುತ್ತೆ. ಸೊ ನೀಟಾಗಿ ನಿಮ್ಮ ಗಮನ ರೋಡ್ ಮೇಲೆ ನೀವು ಎಂಜಾಯ್ ಮಾಡಬೇಕಂದ್ರೆ ಗೋ ವಿತ್ ರೈಡಿಂಗ್ ಪ್ಯಾಂಟ್ಸ್. ಸೊ ಇದು ಕೂಡ ಸ್ಕಾಲಾದವ್ರದ್ದೇ, ಲೆವೆಲ್ 2 ಅಗೈನ್. ನಿಮಗೆ ಇಲ್ಲೇನೇನು ಸಿಗುತ್ತೆ ಅಂದರೆ ನಿಮಗೆ ಇಲ್ಲಿದು ಈ ಪಾರ್ಟ್ದು ಪ್ರೊಟೆಕ್ಷನ್ ಸಿಗುತ್ತೆ. ದೆನ್ ನೀ ಪ್ರೊಟೆಕ್ಷನ್ ಸಿಗುತ್ತೆ, ನೀ ಗಾರ್ಡ್ಸ್. ದೆನ್ ಸ್ಲೈಡರ್ಸ್ ಇದೆ. ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ. 4 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಇದಾದಮೇಲೆ ನಾನು ಯೂಸ್ ಮಾಡ್ತಿರೋ ಗ್ಲೌಸ್, ರೈಡಾದು ಬೇಸಿಕ್ ಥಿಂಗ್. ಸೊ ಒಂದು ಸತಿ ಹಳೇದು ಆ್ಯಕ್ಚುಲಿ ನಂದು ಹಾಳಾಗಿದ್ದರಿಂದ ನಾನೀಗ ಸದ್ಯಕ್ಕೆ ರೈಡಾ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಮುಂದೆ ತೊಗೊಳ್ಳೋ ಐಡಿಯಾ ಇದೆ. ಸೊ ಇದು ಕೂಡ ವಿತ್ ನಾಕ್ಸ್ ಪ್ರೊಟೆಕ್ಷನ್ ಇದೆ, ಎರಡು ಕಡೆಗೂ ನಾಕ್ಸ್ ಪ್ರೊಟೆಕ್ಷನ್ ಇದೆ. ಇಲ್ಲೂ ಯು ಹ್ಯಾವ್ ನಕಲ್ ಗಾರ್ಡ್ಸ್. ಸೊ ಗಾರ್ಡ್ಸ್ ಇರೋದ್ರಿಂದ ತೊಂದರೆ ಇಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ದೆನ್ ಇದು ಬಿಟ್ಟು ನಿಮ್ಗೆ ಏನೇನು ಬೇಕಾಗತ್ತೆ, ಯೂಶ್ವಲಿ ಲಗೇಜ್ ಅಂತೂ ನೀವು ಬಟ್ಟೆ ಇಟ್ಕೊತೀರ. ಅದ್ರ ಜೊತೆಗೆ ಫ್ಯೂ ಥಿಂಗ್ಸ್ ಯು ನೀಡ್ ಟು ಕ್ಯಾರಿ. ಸೊ ಏನಾಯ್ತಪ್ಪ ಅಂದರೆ ನಿನ್ನೆ ನನ್ನ ಗಾಡಿ ಪಂಚರ್ ಆಯಿತು. ಬ್ಯಾಕ್ ವೀಲಲ್ಲಿ ಒಂದು ಮೊಳೆ ಹೋಗಿ ಪಂಚರ್ ಆಗಿತ್ತು. ಸೊ ಎಕ್ಸ್ಪಲ್ಸ್ದೊಂದು ಪ್ರಾಬ್ಲಮ್ ಇದೆ, ಟ್ಯೂಬ್ ಟೈರ್ ಕೊಡೋದ್ರಿಂದ ನಿಮಗೆ ಇದರಲ್ಲಿ ಪಂಚರ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಹಾಗಾಗಿ ಪಂಚರ್ ಪ್ರೂಫ್ಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಐ ಆಮ್ ಯೂಸಿಂಗ್ ದಿ ಮೋಟೋಲ್ ಟೈರ್ ರಿಪೇರ್ ಅಂತ. ಸೊ ಇದನ್ನು ನೀವು ಯಾವಾಗ ಯೂಸ್ ಮಾಡಬೇಕಂದ್ರೆ ನಿಮ್ಗೆ ಪಂಚರ್ ಆಗಿರುತ್ತೆ. ಸೊ ಹತ್ತಿರದಲ್ಲಿ ಎಲ್ಲೂ ಸದ್ಯಕ್ಕೆ ನಿಮಗೆ ಪಂಚರ್ ಶಾಪ್ ಇಲ್ಲ, ಬಟ್ ನಿಮ್ಮ ಹತ್ರ ಟೂಲ್ಸ್ ಇದೆ ಅಂದಾಗ ಅಕಸ್ಮಾತ್ ಮೊಳೆ ಗಿಡ ಏನಾರು ಅಥವಾ ಸ್ಕ್ರೂ ಏನಾರು ಇದ್ದರೆ ರಿಮೂವ್ ಮಾಡಾದಮೇಲೆ ನಿಮಗೆ ಎಲ್ಲಿ ಏರ್ ಹಾಕೋ ನಾಸಲ್ ಇದೆಯಲ್ಲ, ಆ ನಾಸಲಲ್ಲಿ ಇದನ್ನು ಹಾಕಿ ಯು ನೀಡ್ ಟು ಪುಟ್ ದಿಸ್ ಲಿಕ್ವಿಡ್ ಇನ್ಸೈಡ್. ಸೊ ಹಾಕಿ ನೀವು ರೋಲ್ ಮಾಡಿದಾಗ ಗಾಡಿ ಮುಂದಕ್ಕೆ ಪಾಸ್ ಆದಾಗ ಅಲ್ಲಿ ಸೊಲ್ಯೂಷನ್ ಹೋಗಿ ಕೂತ್ಕೊಂಡು ಇಟ್ ವಿಲ್ ರಿಪೇರ್ ದ ಟೈರ್. ಸೊ ನಿಮ್ಮ ಪಂಚರ್ ಏನಿದೆ ಅದು ಹೀಲ್ ಆಗುತ್ತೆ. ದೆನ್ ಏನಪ್ಪ ಪಂಚರ್ ಹೀಲ್ ಆಯಿತು, ನೆಕ್ಸ್ಟ್ ಏನಪ್ಪ ಅಂದರೆ ಏರ್ ತುಂಬಬೇಕಲ್ವಾ. ಸೊ ಏರ್ ತುಂಬಕ್ಕೆ ನಾನು ಯೂಸ್ ಮಾಡ್ತಿರೋದು MI ಅವ್ರದ್ದು ಏರ್ ಕಂಪ್ರೆಸರ್. ಸೊ ಇದು ಕೂಡ ಹ್ಯಾಂಡಿ ಇದೆ, ಚಿಕ್ಕದಿರೋದ್ರಿಂದ ನಿಮಗೆ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಕ್ಯಾರಿ ಮಾಡೋದ್ರಿಂದ ಸಡನ್ನಾಗಿ ನಿಮಗೆ ಏರ್ ಸಡನ್ನಾಗಿ ಖಾಲಿ ಆಯಿತು ಎಲ್ಲೋ, ಅಥವಾ ಹತ್ತಿರದಲ್ಲೆಲ್ಲೋ ಪೆಟ್ರೋಲ್ ಬಂಕ್ ಇಲ್ಲ ಅಥವಾ ಏರ್ ಸ್ಟೇಷನ್ಸ್ ಇಲ್ಲ ಅಂದಾಗ ಹ್ಯಾಂಡಿ ಇರುತ್ತೆ. ಸೊ ಪಂಚರ್ ಆದಾಗ ಇಮಿಡಿಯೇಟಾಗಿ ನೀವು ಏರ್ ಫಿಲ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ಇಲ್ಲ ಸ್ಮಾಲ್ ಪಂಚರ್ ಆಗಿದೆ, ನಿಮಗೆ ಸದ್ಯಕ್ಕೆ ಮೋಟೋಲು ಇಲ್ಲ, ಏನೂ ಇಲ್ಲ, ಅಥವಾ ಖಾಲಿ ಆಗಿದೆ ಏನಾರು ಆದರೆ ಯು ಕ್ಯಾನ್ ಜಸ್ಟ್ ಫಿಲ್ ಇಟ್ ಆ್ಯಂಡ್ ಸ್ಟಾರ್ಟ್ ರೈಡಿಂಗ್, ಮುಂದಕ್ಕೆ ಹೋಗ್ಬೋದು. ಎಲ್ಲಿ ನಿಮಗೆ ಪಂಚರ್ ಶಾಪ್ ಅಥವಾ ಏರ್ ಶಾಪ್ ಸಿಗುತ್ತೆ ಯು ಕ್ಯಾನ್ ಗೋ ಫಿಲ್ ದ ಏರ್. ಓಕೆ, ಸೊ ಅದಕ್ಕೆ ಯೂಸ್ ಮಾಡಿ ಇದನ್ನು. ದೆನ್ ಕಮ್ಮಿಂಗ್ ಟು 5M
ಸಾರಿ. ಸೊ 5Mದು ಹೆಲ್ಮೆಟ್ ಕ್ಲೀನರ್. ಸೊ ಇದೇನಪ್ಪ ಅಂದರೆ ಹೆಲ್ಮೆಟ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ಹೆಲ್ಮೆಟ್ನ ಕ್ಲೀನಾಗಿಡೋಕ್ಕೆ ವಾಸನೆ ಇಲ್ದಿದ್ದಂಗೆ ಬ್ಯಾಕ್ಟೀರಿಯಾ ಫ್ರೀ ಇರೋಕ್ಕೆ ಐ ಯೂಶಲಿ ವಾಶ್. ಬಟ್ ಆಚೆ ಹೋದಾಗ ಸಡನ್ನಾಗಿ ಏನಾದರೂ ಕ್ಲೀನ್ ಮಾಡಬೇಕಪ್ಪ ಅಂದರೆ ಅವಾಗ ವಾಶ್ ಮಾಡೋಕ್ಕಾಗಲ್ಲ, ಸುಮಾರು ಹೊತ್ತು ತೊಗೊಳುತ್ತೆ. ಸೊ ಹಾಗಾಗಿ ಜಸ್ಟ್ ಸ್ಪ್ರೇ ಮಾಡಿ, ಯು ಕ್ಯಾನ್ ಜಸ್ಟ್ ಸ್ಪ್ರೇ ಇಟ್. ಇದು 2-in-1 ಆಗಿದೆ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಇನ್ನರ್ ಲೈನರ್ಸ್, ಜೊತೆಗೆ ನಿಮ್ಮ ವೈಸರಿಗೆ ಕೂಡ ನೀವು ಇದನ್ನು ಹಾಕಿ ಕ್ಲೀನ್ ಮಾಡ್ಬೋದು. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದು 5M. ಇನ್ನು ಜಸ್ಟ್ ಸ್ಪ್ರೇ ಮಾಡಿ ಮೈಕ್ರೋಫೈಬರ್ ಕ್ಲಾತ್ನ ಯೂಸ್ ಮಾಡಿ ಜಸ್ಟ್ ವೈಪ್ ಇಟ್. ಸೊ ಪೂರ್ತಿ ನಿಮ್ಮ ಹೆಲ್ಮೆಟ್ ಕ್ಲೀನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಚೈನ್ ಕ್ಲೀನರ್. ಸೊ ನಮ್ಮದು ಎಕ್ಸ್ಪೋಸ್ ಆಗೋದ್ರಿಂದ ಚೈನು ತುಂಬ ಡಸ್ಟ್ ಕೂರುತ್ತೆ. ಸೊ ನಾನು ಹೋಗ್ತಾ ಇರೋ ಏರಿಯಾ ಏನಿದೆ, ಕಳಸ ಅಥವಾ ಚಿಕ್ಕಮಂಗ್ಳೂರು ಸೈಡ್, ತುಂಬ ನಿಮಗೆ ರೋಡ್ ಕೂಡ ಹಾರ್ಶ್ ಇದೆ. ಘಾಟ್ ಸೆಕ್ಷನ್, ಧೂಳು ಬರೋ ಸಾಧ್ಯತೆ ತುಂಬ, ಜೊತೆಗೆ ಆಫ್ ರೋಡ್ ಕೂಡ ಇರುತ್ತೆ. ಸೊ ಹಾಗಾಗಿ ಚೈನ್ ಕ್ಲೀನರ್ ಮತ್ತು ಚೈನ್ ಲ್ಯೂಬ್ನ ದಯವಿಟ್ಟು ತೊಗೊಂಡೋಗಿ. ನಿಮಗೆಲ್ಲರೂ ಚೈನ್ ಲ್ಯೂಬ್ ಮಾಡಬೇಕಂದ್ರೆ ತಕ್ಷಣ ದಯವಿಟ್ಟು ಮಾಡಿ. ಎಲ್ಲರೂ ನಿಮ್ಗೆ ಅದು ಗೊತ್ತಾಗುತ್ತಲ್ಲ ನಿಮ್ಮ ಚೈನ್ ಮೇಂಟೈನ್ ಮಾಡಬೇಕಂತ. ಸೊ ಚೈನ್ ಮೇಂಟೈನ್ ಮಾಡೋದು ತುಂಬ ಅಗತ್ಯ ನೀವು ಎಲ್ಲರೂ ಹೋಗೋತ್ತಿಗೆ. ಸೊ ಬಿಫೋರ್ ಯು ಸ್ಟಾರ್ಟ್ ಯುವರ್ ಜರ್ನಿ ಆಲ್ಸೋ ಜಸ್ಟ್ ವಾಶ್ ದ ವೆಹಿಕಲ್ ಕಂಪ್ಲೀಟ್ಲಿ ಸೊ ದಟ್ ನೋ ಡಸ್ಟ್ ಆರ್ ಏನೂ ಇಲ್ಲವೇ. ದೆನ್ ಕ್ಲೀನ್ ದ ಚೈನ್ ಕಂಪ್ಲೀಟ್ಲಿ. ದೆನ್ ಅದಕ್ಕೆ ನೀವು ಯೂಸ್ ಮಾಡ್ಬೋದು ಚೈನ್ ಕ್ಲೀನರ್. ನಾನು ಯೂಸ್ ಮಾಡ್ತಿರೋದು ಮೋಟೋ ಕೇರ್ ಅಂತ. ಯು ಕ್ಯಾನ್ ಗೋ ವಿತ್ ಎನಿ ಪ್ರಾಡಕ್ಟ್. ಸುಮಾರು ಪ್ರಾಡಕ್ಟ್ಸ್ ಇದೆ. ಮೋಟೋದವ್ರದ್ದೇ ಇದೆ ಚೈನ್ ಕ್ಲೀನಿಂಗ್ ಕಿಟ್ ಇದೆ. ಸೊ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಅಥವಾ ನಿಮಗೆ ಮೋಟೋ ಮ್ಯಾಕ್ಸ್ ಅವ್ರದ್ದು ಇದೆ ಚೈನ್ ಕ್ಲೀನರ್ಸ್. ಸುಮಾರು ಚೈನ್ ಕ್ಲೀನರ್ಸ್ ಇದೆ. ಸೊ ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಕ್ಲೀನ್ ಮಾಡಾದಮೇಲೆ ಯು ನೀಡ್ ಟು ಲ್ಯೂಬ್ ಇಟ್. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಪಾಲಿಯೋಲ್ ಅಂತ. ಇದು ಒಂದು ವಾಟರ್ ಪ್ರೂಫ್ ಸೊಲ್ಯೂಷನ್ ನಾನು ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಇದರಲ್ಲಿ ಏನಂದರೆ, ಇವಾಗ ನೀವು ಮಳೆಗಾಲದಲ್ಲಿ ಓಡಿಸೋತ್ತಿಗೂ ಚೈನ್ ಲ್ಯೂಬ್ ಮಾಡಿರ್ತೀರ, ಬಟ್ ನೀರಲ್ಲಿ ಏನು ಹಾಳಾಗಬಾರ್ದು ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ಇದು ವಾಟರ್ ಪ್ರೂಫ್ ಕೂಡ ಇದೆ ಆ್ಯಂಡ್ ಡ್ರೈ ಪ್ರೂಫ್ ಕೂಡ ಇದೆ. ಸೊ ಹಾಗಾಗಿ ಬಟ್ ಚೈನ್ ಲ್ಯೂಬ್ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಮೋಟೋಲ್ದಿದೆ, ಸುಮಾರು ಕಂಪ್ನಿದಿದೆ. ಮೋಟೋ ಕೇರ್ದು, ಮೋಟೋ ಮ್ಯಾಕ್ಸ್, ಏನೇನೋ ಕಂಪ್ನಿಗಳಿದೆ. ಸೊ ಅದನ್ನು ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಿರೋದು ಪಾಲಿಯೋಲ್. ಇದು ವಾಟರ್ ಪ್ರೂಫ್ ಇರೋದ್ರಿಂದ ಚೆನ್ನಾಗಿದೆ ಪ್ರಾಡಕ್ಟ್. ಯು ಕ್ಯಾನ್ ಗೋ ವಿತ್ ದಿಸ್. ಸೊ ದೆನ್ ಎಸೆನ್ಷಿಯಲ್ ಏರ್ ಪ್ಲಗ್ಸ್. ಸೊ ಏರ್ ಪ್ಲಗ್ಸ್ ಮೋಸ್ಟ್ ಆಫ್ ದ ಪೀಪಲ್ ಅದನ್ನೇ ತೊಗೊಳ್ಳಲ್ಲ ಇದನ್ನು, ಅಥವಾ ಇದೇನಕ್ಕೆ ನೆಸಸರಿ ಅಂತ ಹೇಳ್ತೀನಿ. ನೀವು ಹೈವೇಲಿ ಕ್ರೂಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ಏರ್ ನಿಮಗೆ ಹೊಡೆದ ಅಂದರೆ ಹೆಲ್ಮೆಟಿಗೆ ಏರ್ ಬರೋದ್ರಿಂದ ತುಂಬ ನಾಯ್ಸ್ ಬರುತ್ತೆ ಹೆಲ್ಮೆಟ್ ಒಳಗೆ. ಸೊ ಹಾಗಾಗಿ ನಿಮ್ಮ ಏರ್ಗೆ ಡ್ಯಾಮೇಜ್ ಆಗಬಾರ್ದು ಅಂದರೆ ಪ್ಲೀಸ್ ಯೂಸ್ ದಿಸ್. ಇಟ್ಸ್ ವೆರಿ ನೆಸಸರಿ. ಐದರ್ ಯು ಯೂಸ್ ಎ ನ್ಯೂ ಹೆಲ್ಮೆಟ್ ಆರ್ ಓಲ್ಡ್ ಹೆಲ್ಮೆಟ್, ಎನಿಥಿಂಗ್. ನೀವು ಯಾವುದೇ ಹೆಲ್ಮೆಟ್ ಯೂಸ್ ಮಾಡಿದ್ರು ಏರ್ ಪ್ಲಗ್ ಯೂಸ್ ಮಾಡಿ. ನಿಮ್ಮದು ನಾಯ್ಸ್ ಏನಿದೆ, ಏರ್ ನಾಯ್ಸ್ ಆಗಿರಲಿ ಅಥವಾ ಸರೌಂಡಿಂಗ್ ನಾಯ್ಸ್ ಏನಾಗಲಿ ತುಂಬ ರಿಡ್ಯೂಸ್ ಆಗುತ್ತೆ. ಹಾಗಾಗಿ ನಿಮಗೆ ಏರ್ ಮೇಲೆ ನಿಮ್ಗೆ ಅಷ್ಟು ಪ್ರೆಷರ್ ಬೀಳಲ್ಲ ಗಾಳಿಯಿಂದ. ಸೌಂಡ್ ಬರೋದಾಗಲಿ ನಿಮಗೆ ಒಂಥರ ಡ್ಯಾಮೇಜ್ ಆಗೋ ಥರ ಫೀಲ್ ಆಗಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಯೂಸ್ ದಿಸ್ ಏರ್ ಪ್ಲಗ್ಸ್. ಇದು ನಿಮಗೆ ನಾನು ಯೂಸ್ ಮಾಡ್ತಿರೋದು ಹನಿವೆಲ್ದು. ಆ್ಯಕ್ಚುಲಿ ನನಗೆ 3Mದೊಂದು ಇದೆ. 3Mದು ತುಂಬ ಚೆನ್ನಾಗಿದೆ. ಸೊ ನೀವು ಐದರ್ ಯು ಕ್ಯಾನ್ ಗೋ ವಿತ್ 3M ಆರ್ ದಿಸ್ ಹನಿವೆಲ್. ಇದು ನಿಮಗೆ ಬ್ಲಿಂಕಿಟಲ್ಲಿ ಕೂಡ ಸಿಗುತ್ತೆ ಇಫ್ ಯು ವಾಂಟ್. ದೆನ್ ನೆಕ್ಸ್ಟ್ ಪ್ರಾಡಕ್ಟ್ ಚೈನ್ ಬ್ರಷ್. ಸೊ ಚೈನ್ ಲ್ಯೂಬು, ಚೈನ್ ಕ್ಲೀನರ್ ಇದ್ದವ್ರಿಗೆ ಗೊತ್ತಿರುತ್ತೆ. ಚೈನ್ ಬ್ರಷ್ ಬೇಕಾಗುತ್ತೆ ತುಂಬ. ಸೊ ಟು ಕ್ಲೀನ್ ದ ಬ್ರಷ್ ಕೈಯಲ್ಲಿ ಮಾಡಿದ್ರೆ ನಿಮಗೆ ಕೈಯೆಲ್ಲ ಇದಾಗುತ್ತೆ, ಅಥವಾ ಬಟ್ಟೆಯಲ್ಲಿ ಕಪ್ಪಾಗ್ಬೋದು. ಸೊ ಫಸ್ಟ್ ಏನು ಮಾಡಿ, ಯೂಸ್ ದ ಬ್ರಷ್. ಫಸ್ಟ್ ಪುಟ್ ದ ಕ್ಲೀನರ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿ. ದೆನ್ ಟೇಕ್ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಚೈನ್ನ ನೀಟಾಗಿ ಒರೆಸಿ. ಅದಾದಮೇಲೆ ಲ್ಯೂಬ್ ಮಾಡಿ. ಓಕೆ, ಸೊ ದಟ್ ಮಣ್ಣು ಡಸ್ಟು ಏನೇ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ದೆನ್ ನೈಟ್ ವಿಷನ್ ಗ್ಲಾಸಸ್. ನೀವೇನಾದರೂ ನೈಟ್ ಕೂಡ ರೈಡ್ ಮಾಡ್ತೀರಾ ಅಂದರೆ ಪ್ಲೀಸ್ ಗೋ ವಿತ್ ದಿಸ್ ನೈಟ್ ವಿಷನ್ ಗ್ಲಾಸಸ್. ಏನಾಗುತ್ತೆ ಅಂತ ಹೇಳ್ತೀನಿ. ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯೂಸ್ ಮಾಡಬೇಕು ಬಿಡು, ಅದು ನಿಮ್ಗೆ ಆಪ್ಷನ್. ಬಟ್ ಹೋಗ್ತೀರಾ ಅಂದರೆ ಇಟ್ಸ್ ವೆರಿ ಗುಡ್ ಯೂಸ್ಫುಲ್ ಥಿಂಗ್. ನಿಮಗೆ ವೈಸರ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಲೈಟ್ಸ್. ಸೊ ಹಾಗಾಗಿ ಅದರಿಂದ ಆಚೆಗೆ ಬರಬೇಕಪ್ಪ, ನನಗೆ ನೀಟಾಗಿ ರೋಡ್ ಕಾಣಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ದಟ್ ಯೆಲ್ಲೋ ಗ್ಲಾಸಸ್. ಸೊ ಯೆಲ್ಲೋ ಗ್ಲಾಸಸ್ ಯಾವ್ದು ಹಾಕಿದ್ರು ನಿಮಗೆ ಚೆನ್ನಾಗಿರೋದು ಹಾಕಿ. ಯೆಲ್ಲೋ ಗ್ಲಾಸಸ್ ಯಾವ್ದು ಹಾಕಿದ್ರು ಕೂಡ ನಿಮಗೆ ಆ ಲೈಟ್
ಫ್ರಂಟಲ್ಲಿ ಬರೋ ಲೈಟ್ ವೈಟ್ ಲೈಟ್ ಆಗಿರ್ಬೋದು ಅದನ್ನ ನಿಮಗೆ ಕಮ್ಮಿ ಮಾಡುತ್ತೆ. ಸೊ ದಟ್ ರೋಡ್ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಎದುರುಗಡೆಯಿಂದ ಬಂದಿದ್ದ ಗಾಡಿ ನಿಮ್ಗೆ ಅಷ್ಟು ಬ್ಲಾಕ್ ಮಾಡಲ್ಲ ಲೈಟ್. ಸೊ ಅದೊಂದು ತುಂಬ ಯೂಸ್ಫುಲ್ ಥಿಂಗ್. ದೆನ್ ಎಲನ್ ಕೀ ತೊಗೊಂಡು ಹೋಗ್ತಾಯಿದ್ದೀನಿ. ಯಾಕೆಂದರೆ ನನ್ನ ಗಾಡೀಲಿರೋ ಅಷ್ಟು ಸ್ಕ್ರೂಗಳು, ಮೇನ್ ಸ್ಕ್ರೂಸ್ ಎಲ್ಲ ಎಲನ್ ಕೀ ಇದೆ. ಸೊ ಎಲನ್ ಕೀನ ತೊಗೊಂಡು ಹೋಗ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಸ್ಪ್ಯಾನರ್ಸ್ ಎಲ್ಲ ಸೆಟ್ ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ಕ್ರೂ ಡ್ರೈವರ್, ಮೇನ್ ಥಿಂಗ್ ಗಾಡೀಲಿ ಏನು ಬರುತ್ತೆ ಎಕ್ಸ್ಟ್ರಾ, ಅದನ್ನ ಹಿಡ್ಕೊತಾ ಇದ್ದೀನಿ. ಸೊ ಇದಷ್ಟು ಈ ಸತಿ ನಾನು ಸೋಲೋ ರೈಡ್ಗೆ ಹೋಗೋಕ್ಕೆ ರೆಡಿ ಮಾಡ್ಕೊಂಡಂತಹ ಐಟಮ್ಸ್. ಸೊ ಇದ್ರ ಮೇಲೆ ನಿಮ್ಗೇನಾದರೂ ಬೇಕನ್ಸಿದ್ರೆ ಅಥವಾ ನಾನೇನಾದ್ರು ತೊಗೊಂಡೋಗ್ಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ದಟ್ ನಾನು ಕಲಿತೀನಿ. ನಾನು ಅಷ್ಟು ಏನು ಗೊತ್ತಿದೆ ಅಂತಲ್ಲ. ಸೊ ಹಾಗಾಗಿ ನಿಮ್ಮಿಂದನೂ ಕಲ್ತ್ಕೊಳ್ಳೋದು ತುಂಬ ಇರುತ್ತೆ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.